ಅಲ್ಲ ಆಗಿದೆ, ಆಲ್ರೆಡಿ FIR ಆಗಿದೆ ಮುಳುಗು ಸ್ಟೇಷನಲ್ಲಿ. ಸುಳ್ಳು ದಾಖಲೆ ಕೊಟ್ಟಿದಾರಲ್ಲ. ಹೌದು. ಹುಡುಗ ಹುಡುಗಿ ಹುಡುಗನ ಮನೆಯವರು ಅಲ್ಲ, ಹುಡುಗ ಹುಡುಗಿ ಇಲ್ಲ, ಹುಡುಗ ಕರ್ಕೊಂಡು ಹೋಗ್ಬಿಟ್ಟು ಮಾಡಿದಾನೆ ಅದನ್ನ, ಅದಕ್ಕೆ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲ, ಈಗ ನೆಕ್ಸ್ಟ್ ಡಿಮ್ಯಾಂಡ್ ಹಾಂ ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಹೌದು. ಇದು ಹುಡುಗಿ ಪಾತ್ರನೂ ಇದೆ. ಹುಡುಗಿ ಬಗ್ಗೆ ನಾವೇನು ಕೊಟ್ಟಿಲ್ಲ. ಅಲ್ಲಿ ಹುಡುಗಿದೆಲ್ಲ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾನೆ ಅಂತ ಹುಡುಗಿಯ ತಾಯಿಯವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತು ಮೊದಲು ಹೆಂಗಿದ್ಲು ಹುಡುಗಿ, ಸೊ ಈಗೆಲ್ಲ ಬದಲಾವಣೆ ಆಗಿದ್ದಾಳೆ ಅಂತಲೂ ಅವ್ರ ತಾಯಿಯವರು ಕೂಡ ಹೇಳಿದ್ದಾರೆ. ಅಲ್ಲ, ಇದೆಲ್ಲ ನಮ್ಗೆ ಲವ್ ಜಿಯಾದಲ್ಲಿ ಏನು ನಡೆಯುತ್ತೆ ಏನಿಲ್ಲ ಅನ್ನೋದು ನಾವು ಇದನ್ನು ಒಂದೇದೇನು ನೋಡ್ತಾ ಇಲ್ಲ. ಸಾವಿರಾರು ಕೇಸ್ಗಳನ್ನು ನಾವು ನೋಡಿದ್ದೀವಿ. ವಾಪಸ್ ಅವ್ರು ಮದುವೆ ಆಗಿ ಹೋದ್ಮೇಲೆ ಬಂದಮೇಲೆ ಏನೆಲ್ಲ ಮಾಡಿರ್ತಾರೆ ಅದು ಎಲ್ಲ ನಮ್ಗೆ ಹೇಳಿದ್ದಾರೆ. ಆ ದೃಷ್ಟಿಯಿಂದ ಹುಡುಗಿದೇನು ಇದರಲ್ಲಿ ತಪ್ಪಿಲ್ಲ. ಇವರೇ ಎಲ್ಲ ಬಿಸ್ಲಾಯಿಸಿ ಕರ್ಕೊಂಡು ಹೋಗ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಮತಾಂತರ ಮಾಡಿ ಅವ್ರು ಮದುವೆ ಆಗಲಿಕ್ಕೆ ಮಾಡಿದ್ದಾರೆ. ಇದೆಲ್ಲ ಒಂದು ಏಪ್ರಿಲ್ 28ಕ್ಕೆ ಮದುವೆ ಆಗುತ್ತಾ, ಇವತ್ತು ನೀವು ಪ್ರಶ್ನೆ ಮಾಡ್ತಿದ್ದೀರಿ ಹುಡುಗಿದೇನು ತಪ್ಪಿಲ್ಲ ಅಂತ ಹೇಳ್ತೀವಿ. ಅಲ್ಲ ನಾವು ಅಲ್ಲ ಒಂದು ನಿಮಿಷ, ಹುಡುಗಿ ಮನೆಯವರು ಸುಮ್ಮನೆ ಅದಾರೆ, ಈಗ ಹತ್ರ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳ್ತಾರೆ. ಇದನ್ನೆಲ್ಲ ಹೊರತಾಗಿ ಅವರಿಬ್ರು ಒಪ್ಪಿ ಮದುವೆ ಆಗಿದ್ದಾರೆ, ಅವರಿಬ್ರು 18 ವರ್ಷ ದಾಟಿದೆ, ಅವರಿಬ್ಬರಿಗೆ ಡಿಸಿಷನ್ ತಗೊಳ್ಳೋದು ಇದೆ. ನೀವು ಅದನ್ನ ಹೆಂಗ್ ಲವ್ ಜಿಯಾದ ಅಂತ ಹೇಳ್ತೀರಿ? ಅಲ್ಲ, ಅದು ಲವ್ ಜಿಯಾದ ಇರೋದ್ರಿಂದ ಹೇಳ್ತಾರಲ್ಲ. ನಾನು ಆಕ್ಚುಲಿ ನೋಡಿ ಅದರಲ್ಲಿ ಏನೋ ಕ್ಲಿಯರ್ ಆಗಿ ನಿಮಿಷ ನಿಮಗೆ ಇಶ್ಯೂಸೇ ಬೇಕಾ? ಇದೇ ರೀತಿ ಬ್ರೈನ್ ವಾಶ್ ಅಂದ್ರೆ ಏನು ಹೇಳಿ? ಬ್ರೈನ್ ವಾಶ್ ಅಂತ ಹೇಳಿದ್ರೆ ಬ್ರೈನ್ ವಾಶ್ ಅಂದ್ರೆ ಏನು? ಅದೇ ಹಿಂದೂ ತಪ್ಪು ತಿಳುವಳಿಕೆನ ಹುಡುಗಿ ಎಲ್ಲ ಮಾಡಿಬಿಟ್ಟು ಕರ್ಕೊಂಡು ಹೋಗಿದ್ದಾನೆ, ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ. ಎಷ್ಟು ನಿಮಿಷ ಎಷ್ಟೋ ಲವ್ ಜಿಯಾದ ಕೇಸಲ್ಲಿ ಮನುಷ್ಯ ಹೆಣ್ಣು ಹೇಳ್ತಾನೆ, ಅದನ್ನೇ ಹೇಳ್ತದೆ ನಾನು. ಅಲ್ಲ ಸರ್, ಅದೇ ಹೇಳ್ತಿದ್ದಲ್ಲ, ಅಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟು ಬ್ರೈನ್ ವಾಶ್ ಮಾಡಿ ತೊಗೊಂಡು ಹೋಗಿದ್ದಾನೆ ಅವನು. ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿರ್ತಾನೆ ಅವನು. ಮಾಡಿ ಕೇಳಿ, ನೀವು ಯಾವಾಗ ಪ್ರಶ್ನೆ ಮಾಡಬೇಕು? ಅವಳು ಅವ್ರ ಮನೆಗೆ ಹೋಗಿ ಒಂದು 6 ತಿಂಗಳಿದ್ದು ನಾನು ಅವನಿಂದ ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀನಿ, ನನಗೆ ಇಲ್ಲಿ ಆಗ್ತಿಲ್ಲ ಅಂದಾಗ ನೀವು ಸಪೋರ್ಟ್ ಮಾಡಿ. ಅಲ್ಲ, ಅವ್ರ ತಾಯಿಯವರೇ ಲವ್ ಮಾಡಿ ಪ್ರೀತಿ ಮಾಡಿ ಮದುವೆ ಮಾಡಿದ್ದೆ ತಪ್ಪಂತ ನೀವು ವಾದಿಸ್ತಾ ಇದ್ದೀರಿ. ಅಂದ್ರೆ ಯಾರಿಗೆ ಸ್ವತಂತ್ರ ಇಲ್ವಾ? ಅವ್ರು ಇಷ್ಟಪಟ್ಟು ಮದುವೆ ಆಗೋಣ. ಅಲ್ಲ, ಇವಾಗ ಮದುವೆನೇ ಆಗ್ಬೇಕಂತ ಇದ್ರೆ ಡಾಕ್ಯುಮೆಂಟ್ ಯಾಕೆ ಕೊಡಬೇಕಿತ್ತು? ಸ್ಟೇಷನ್ಗೆ ಬಂದು ಹೇಳಿಕೆ ದಾಖಲಿಸಿದ್ದಾರೆ ಕಮಿಷನರ್. ಮಹಿಳಾ ಮತ್ತು ಮಕ್ಕಳ ಏನು ಸಾಬೀತುಪಡಿಸ್ಬೇಕು ಅವರು? ಒಂದು ನಿಮಿಷ, ಈಗ ನಿಮ್ಗೆ ಅದಕ್ಕೆ ನಾನು ಹೇಳ್ಬಿಡ್ತೇನೆ. ಈಗ ಅವ್ರಿಗೆ ಹುಡುಗಿಗೆ ಮೇಜರ್ ಇದ್ದಾಳೆ, ಮದುವೆ ಆಗಲಿಕ್ಕೆ ಕಾನೂನಲ್ಲಿ ಹಾಕಿದೆ, ಅದನ್ನು ಅಕ್ಸೆಪ್ಟೆಡ್. ಬಟ್ ಇದನ್ನು ಹಿಂದೂ ಹುಡುಗಿನ ಮುಸ್ಲಿಂ ವಿವಾಹ ಕಾಯ್ದೆಯಡಿ ಮದುವೆ ಮಾಡಿಕೊಡಿ ಅಂತ ಅರ್ಜಿ ಹಾಕಿದಾರಲ್ಲ, ಇದನ್ನು ಲವ್ ಜಿಹಾದ ಮತ್ತು ಮತಾಂತರ ಏನು ಮಾಡಲಿಕ್ಕೆ ಹಾಕಿದ್ದಾರೆ? ಸುವರ್ಣ ಸೈಯದ್ ಅಂತ ಒಬ್ರು ಸಿಂಗರ್ ಅದ, ಗೊತ್ತು ಸರ್? ಗೊತ್ತು. ಅವರು ಹಿಂದೂ ಹುಡುಗನ ಮದುವೆ ಆಗ್ತಿದ್ದಾರೆ, ಅದು ಲವ್ ಜಿಹಾದ? ಹಿಂದೂ ಲವ್ ಜಿಹಾದ ಅಲ್ಲ, ಲವ್ ಒಂದು ನಿಮಿಷ ಕೇಳಿ. ನಮ್ದು ಯಾರು ಹಿಂದೂ ಹುಡುಗಿಯಾರು ಮುಸ್ಲಿಮ್ಗೆ ಹೋಗ್ಬಿಟ್ಟು ಯಾರೇನಾಗಿದ್ದಾರೆ ಅದರಲ್ಲಿ ಎಷ್ಟೆಷ್ಟೆಲ್ಲ ಪ್ರಕರಣ ದಾಖಲಾಗಿದೆ, ಎಷ್ಟು ಪ್ರಕರಣ ಫ್ರಿಜ್ಜಲ್ಲಿ ಇದ್ದಾರೆ, ಚಾಕು ಹಾಕಿದ್ದಾರೆ, ಅದೆಲ್ಲ ಇಲ್ಲೇ ಪ್ರೀತಿ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಇಲ್ಲೇ ನ್ಯಾಯ ಹಿರೇಮಠದ ಏನೋ ಘಟನೆ ಆಗಿದೆ ಅಂತ ಎಲ್ಲ ನಿಮಗೂ ಎಲ್ಲ ತಮಗೂ ಎಲ್ಲ ಗೊತ್ತಿದೆ ಇದೆ. ಅಲ್ಲ ಆಯ್ತು, ಇವರು ಸೋನಾಕ್ಷಿ ಸಿಂಹ ಗೊತ್ತಾ ಸರ್ ನಿಮ್ಗೆ? ಹೀರೋಯಿನ್ ಯಾರು? ಸೋನಾಕ್ಷಿ ಸಿಂಹ. ಅವಳು ಮುಸ್ಲಿಂ ಮದುವೆ ಆಗಿದ್ದಾರೆ, ಅವಾಗ ಯಾಕೆ ನೀವು ಲವ್ ಜಿಹಾದ್ ಅಂತ ಹೇಳಿಲ್ಲ? ಅಲ್ಲ, ಯಾವಾಗೂ ನಾವೆಲ್ಲ ಲವ್ ಜಿಹಾದ್ ಬಗ್ಗೆ ಎತ್ತಿದ್ದೀವಿ. ಅಲ್ಲ, ಜನಸಾಮಾನ್ಯರ ಮಕ್ಕಳು ಅಂತಲ್ಲ. ಅಲ್ಲ, ಅನ್ಯಾಯದ ವಿರುದ್ಧ ಯಾವಾಗಿದು ಹೋರಾಟ ಮಾಡಿದ್ದೀವಿ. ಅವ್ರ ತಾಯಿಯವರಿಗೆ ಜೀವ ಬೆದರಿಕೆ ಇದೆ, ಅನ್ಯಾಯ ಆಗಿದೆ ಅಂತ ನಮ್ಮ ಕಡೆ ಬಂದ ಮೇಲೆ ಇದನ್ನು ನಾವು ಪ್ರಕರಣವನ್ನು ತಗೊಂಡು ಸರಿ ಮಾಡಿದ್ದೀವಿ. ತಾಯಿ ಮಗಳದು ಒಂದು ಆಡಿಯೋ ರಿಲೀಸ್ ಆಗುತ್ತೆ, ಅದ್ರೊಳಗೆ ಇಬ್ರು ಚೆನ್ನಾಗಿ ಮಾತಾಡ್ತಾರಲ್ಲ, ಅದಾದ್ಮೇಲೆ ಯಾಕೆ ಹಿಂಗೆಲ್ಲ ಆಗುತ್ತೆ? ಅದೇ ಅವನು ಜೀವ ಬೆದರಿಕೆ ಒಂದು ನಿಮಿಷ ಕೇಳಿ, ಅವನು ಹೇಳಿದ್ದಾನೆ ಜೀವ ಬೆದರಿಕೆ ಹಾಕಿರೋದ್ರಿಂದ. ಸೊ ಅವರು ಇಲ್ಲಿ ಮಠ ಸುಮ್ಮನಿದ್ರೆ ನಂಗೆಲ್ಲ ದೊಡ್ಡ ಗಣ್ಯ ವ್ಯಕ್ತಿಗಳು ಎಲ್ಲ ಗೊತ್ತಿದೆ, ನೀವೇನು ಮಾಡೋಕ್ಕಾಗಲ್ಲ, ನೀವು ಏನೋ ಮಾಡಿದ್ರೆ ನಿಮ್ಗೆ ಒಳ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ಯಾರಿಗೆ ಜೀವ ಬೆದರಿಕೆ ಹಾಕಿರೋದು? ಇವ್ರಿಗೆ ಹೇಳ್ಯಾರಲ್ರಿ.